ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಈಸಿಯಾಗಿ ಫ್ರೈಡ್ ರೈಸ್ ಮಾಡೋದು ಯಾವ ರೀತಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟು ಸ್ಟವ್ ಅಂಟಿಸೋಣ. ನೋಡಿ ಫ್ರೆಂಡ್ಸ್, ಒಂದು ಬಾಣಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಫ್ರೆಂಡ್ಸ್ ಯಾಕೋ ಎಣ್ಣೆ ಬಾಂಡಿದ್ದು ಮುಚ್ಚಳನೇ ತೆಗಿಯೋಕ್ಕಾಗ್ತಾ ಇಲ್ಲ. ಇವಾಗ ಎಣ್ಣೆ ಯಾವುದಕ್ಕೆ ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಎಣ್ಣೆ ಖಾಲಿ ಆಗಿದೆ, ಕಟ್ ಮಾಡಬೇಕು. ನೋಡೋಣ, ಯಾವುದಾದ್ರೂ ಒಂದಕ್ಕೆ ಬಿಡಲೇಬೇಕಲ್ಲ ಫ್ರೆಂಡ್ಸ್. ಆ ಥರ ಆಗಿದೆ. ಯಾವುದಾದ್ರೂ ಒಂದು ಡಬ್ಬಕ್ಕೆ ಓಪನ್ ಮಾಡಿ ಬಿಡಬೇಕು. ಯಾವ್ದು ಹಾಕ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಬನ್ನಿ ಫ್ರೆಂಡ್ಸ್, ಹೆಂಗೂ ಎಣ್ಣೆ ಕಟ್ ಮಾಡಿದ್ನಲ್ಲ, ಪಾಕೆಟೆಲ್ಲ ಎಣ್ಣೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಎಣ್ಣೆ ಆದಷ್ಟು ಕಮ್ಮಿನೇ ಹಾಕೊಳ್ಳಿ. ಒಂದೊಂದು ಸಲ ನಾನು ಜಾಸ್ತಿ ಹಾಕ್ತೀನಿ ಅಷ್ಟೇ. ಆವಾಗ ನನ್ನ ಮಗಳು ನನಗೆ ನೆನಪು ಮಾಡಿರ್ತಾಳೆ, ಮಮ್ಮಿ ಎಣ್ಣೆನ ಕಮ್ಮಿ ಹಾಕು ಅಂತ. ಒಂದೊಂದು ಟೈಮು ಲೇಡೀಸ್ಗಳು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹಾಕೇ ಬಿಡ್ತೀವಿ. ಇನ್ನು ಫ್ರೆಂಡ್ಸ್, ನೆನ್ನೆನೇ ನಾನು ಹೋಗಿ ರೇಷನ್ ಎಲ್ಲ ತಂದೆ. 5 kg ಆಯಿಲಲ್ಲಿ ಇವಾಗ ಒಂದು ಕಟ್ ಮಾಡಿದ್ದೀನಿ ನೋಡಿ. ಡಬ್ಬಕ್ಕೆ ಹಾಕಿ ಸೌಟು ಹಾಕ್ತಾಯಿದ್ದೀನಿ ಅದರೊಳಗಡಿಗೆ. ಈಗ ಇನ್ನೇನು ಮಾಡೋಂಗಿಲ್ಲ ನಮಗೆ ಪರಿಸ್ಥಿತಿ. ಯಾಕೋ ಇದ್ರದ್ದು ಮುಚ್ಚಳ ತೆಗೆಯೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಟೈಟ್ ಆಗೋಗಿದೆ ಮುಚ್ಚಳ, ತೆಗಿಯೋಕ್ಕೆ ಆಗ್ತಾಯಿಲ್ಲ. ಇನ್ನು ಬನ್ನಿ ಫ್ರೆಂಡ್ಸ್, ಎಣ್ಣೆ ಕಾಯ್ದು ಒಗ್ಗರಣೆಗೆ ಏನೇನು ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ನಾವು ಯಾವುದೇ ತಿಂಡಿನಾದರೂ ಇನ್ನು ಹೋಟ್ಲುಗಿಂತ ಚೆನ್ನಾಗೇ ಮಾಡ್ಬೋದು ನಾವು. ಬನ್ನಿ, ಎಣ್ಣೆ ಕಾದಿದೆ ಅನಿಸುತ್ತೆ. ಚಿಟಪಟ ಅಂತ ಆಯ್ತಾ ಫ್ರೆಂಡ್ಸ್? ಹಾಂ, ಅಂತ ಇದೆ ಫ್ರೆಂಡ್ಸ್. ಫ್ರೈಡ್ ರೈಸು ತಂಗ್ಳನ್ನ ಏನಲ್ಲ, ಮಧ್ಯಾಹ್ನದ ರೈಸು. ತಂಗ್ಳನ್ನ ಅನ್ಕೋಬೇಡಿ. ಇನ್ನು ಫ್ರೆಂಡ್ಸ್, ಈರುಳ್ಳಿ ಮೆಣಸಿನ್ಕಾಯಿ ಹಾಕೋಣ. ತರಕಾರಿ ಏನೇನು ಕಟ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಮೆಣಸಿನ್ಕಾಯಿ ಆಯಿತಾ. ಈಗ ತರಕಾರಿ ಕ್ಯಾಪ್ಸಿಕಮ್ಮು, ಎಲೆಕೋಸು, ಬೀನ್ಸು ಮತ್ತು ಕ್ಯಾರೆಟು, ಬಟಾಣಿ. ಫ್ರೆಂಡ್ಸ್, ತರಕಾರಿ ನಾವು ಎಷ್ಟಿದ್ವಿ ಅಷ್ಟು ಒಳ್ಳೆಯದು. ಈಗಿನ ತರಕಾರಿ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಇವಾಗಲೇ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಯಾಕೆಂದರೆ ತರಕಾರಿ ಉಪ್ಪಲ್ಲಿ ಚೆನ್ನಾಗಿ ಬೇಯುತ್ತಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಫ್ರೆಂಡ್ಸ್, ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ನೀವು ಎಲ್ಲ ಹೋಟೆಲ್ಗೆ ಹೋಗ್ತೀವಿ, ತಿಂತೀವಿ. ಹಂಗಂತ ಏನು ಹೋಟ್ಲಲ್ಲಿ ತಿನ್ನಬಾರ್ದು ಅಂತ ನಾನು ಹೇಳಲ್ಲ ಫ್ರೆಂಡ್ಸ್. ಆದರೆ ಆದಷ್ಟು ನೋಡಿ, ನಾವು ಮನೆಯಲ್ಲೇ ಎಲ್ಲನೂ ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್. ಒಂದೇ ಒಂದು ಸೆಕೆಂಡ್ ಅದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಬೇಯುತ್ತೆ. ಒಂದು ಸೆಕೆಂಡು ಈ ಥರ ಮುಚ್ಚಿದ್ರೆ ಫ್ರೆಂಡ್ಸ್, ಅದು ಬೇಗ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ತರಕಾರಿ ಅದಕ್ಕೆ ಬೇಯುವಾಗ ಫ್ರೆಂಡ್ಸ್, ಟೊಮೊಟೊ ಇದಿದ್ರು ಹಾಕಿ ಕೆಚಪ್ಪು ನೋಡಿ, ನನ್ನ ಹತ್ರ ಒಂದಿತ್ತು ಫ್ರಿಜ್ಜಲ್ಲಿ, ಒಂದೆರಡು. ಅದಕ್ಕೆ ಒಂದೇ ಒಂದು ಹಾಕ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಫ್ರೆಂಡ್ಸ್, ತರಕಾರಿ ಇದರಲ್ಲಿ ಜಾಸ್ತಿ ಬೇಯೋ ಆಗಿಲ್ಲ ಫ್ರೆಂಡ್ಸ್. ಇವತ್ತು ಬಂದು 5 ಗಂಟೆಗೆ ಮಲ್ಕೊಂಡಳು, 8 ಗಂಟೆಗೆಲ್ಲ ಎದ್ಬಿಟ್ಟೆ. ಬೇಗ ತರಕಾರಿ ತರಬೇಕಿತ್ತು. ನೋಡಿ ಫ್ರೆಂಡ್ಸ್, ಹೋಗಿ ತರಕಾರಿ ಎಲ್ಲ ತಗೊಂಡು ಬಂದೆ. ಇನ್ನು ಟೊಮೊಟೊ ಒಂದು 2 ಸೆಕೆಂಡ್ ಬೆಂದರೆ ಫ್ರೆಂಡ್ಸ್, ಇದಕ್ಕೆ ಏನು ಹಾಕ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಬಟಾಣಿ ಎಲ್ಲ ಆಲ್ರೆಡಿ ಒಂದೇ ನಿಮಿಷ. ಇದರಲ್ಲಿ ತರಕಾರಿ ಎಲ್ಲ ಪೂರ್ತಿ ಬೇಯಬಾರ್ದು ಫ್ರೆಂಡ್ಸ್. ಫ್ರೈಡ್ ರೈಸಲ್ಲಿ ಚೆನ್ನಾಗಿರಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಇನ್ನು ಸ್ವಲ್ಪ ಬೆಂದರೆ ಆಗೋಯ್ತು. ಅಷ್ಟರಲ್ಲಿ ಬನ್ನಿ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ. ಇನ್ನೇನು ಫ್ರೆಂಡ್ಸ್, ಅನ್ನ ಉಳಿಯಾದೆ ಚೆನ್ನಾಗೇ ಇದೆ, ತೋರಿಸ್ತೀನಿ ನಿಮಗೆ. ಈ ಟೈಮಲ್ಲಿ ಫ್ರೆಂಡ್ಸ್, ಜೀರಿಗೆ ಪುಡಿ ನೋಡಿ ಫ್ರೆಂಡ್ಸ್, ಒಂದು 1/4 ಟೀ ಸ್ಪೂನಷ್ಟು, ಜಾಸ್ತಿ ಹಾಕಬೇಡಿ.
ಜೀರಿಗೆ ಮತ್ತು ಮೆಣಸು ಎರಡನ್ನೂ ಪುಡಿ ಮಾಡ್ಕೊಂಡಿರೋದು ಇಷ್ಟೇ ಸಾಕು ನೋಡಿ ಫ್ರೆಂಡ್ಸ್. ನಾನು ಒಂದು ಪುಡಿ ಮಾಡ್ಕೊಂಡು ನೋಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಡಬ್ಬಿಲಿ. ಅರಿಶಿನ ಏನು ಹಾಕೋ ಹಾಗಿಲ್ಲ ಫ್ರೆಂಡ್ಸ್, ಸುಮ್ಮನೆ ನಾನು ಒಂಚೂರು ನೋಡಿ ಹಂಗೆ ಹಾಕ್ತೀನಿ, ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಹಿಂಗೊಂಚೂರು ಹಾಕಲೇಬೇಕು. ಈಗ ನೋಡಿದ್ರ ಫ್ರೆಂಡ್ಸ್ ಟೊಮೊಟೊ ಎಲ್ಲ ಕ್ಲೀನಾಗಿ ಫ್ರೆಂಡ್ಸ್, ಯಾವಾಗಲೇ ಆಗಲಿ ಇದಕ್ಕೆ ಅರ್ಧನೇ ಬೇಯಬೇಕು ತರಕಾರಿ, ಪೂರ್ತಿ ಬೇಯಿಸ್ಕೋಬೇಡಿ ನೀವು. ನಿಮಗೆ ಕಾಣಿಸ್ತಾ ಇದೆಯಾ ತರಕಾರಿ ಎಲ್ಲ ಇಷ್ಟೇ ಬೇಯಬೇಕು ಫ್ರೆಂಡ್ಸ್. ಈ ಟೈಮಲ್ಲಿ ಸ್ವಲ್ಪ ಸ್ಟವ್ನ ಲೋ ಫ್ಲೇಮಲ್ಲಿ ಇದು ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್ ಬನ್ನಿ ಅನ್ನ ಹಾಕೋಣ ಅದಕ್ಕೆ. ನೋಡಿ ಫ್ರೆಂಡ್ಸ್, ಅನ್ನ ಮಧ್ಯಾಹ್ನದ್ದು ಫ್ರೆಂಡ್ಸ್, ಮಧ್ಯಾಹ್ನ ಮಾಡಿದ್ದು ಈಗ ಸಾಯಂಕಾಲಕ್ಕೆ ನಾನು ಮಾಡ್ತಾಯಿರೋದು. ನೋಡಿ ಫ್ರೆಂಡ್ಸ್, ಇನ್ನೂ ನನ್ನ ಮಗಳು ಆಫೀಸಿಂದ ಬರಲಿಲ್ಲ. ಅವಳು ಬಂದಮೇಲೆ ನನಗೆ ಗೊತ್ತಿಲ್ಲ ಅವಳಿಗೆ ನಾನು ಏನು ಅಡುಗೆ ಮಾಡ್ತೀನಿ. ಇನ್ನೂ ಮಲಗಿರುತ್ತೆ ನಮ್ಮ ಮಮ್ಮಿ ಅನ್ಕೋತಾಳೆ ಫ್ರೆಂಡ್ಸ್. ಯಾಕಂದ್ರೆ ನಾನು ಎದ್ದೇಳೋದೇ 9 ಗಂಟೆಗೆ ಈ ಥರ ಎದ್ದೇಳ್ತೀನಲ್ಲ, ಬೆಳಗ್ಗೆ ಬೇಗ ಎದ್ದೇಳ್ತೀವಲ್ಲ ಫ್ರೆಂಡ್ಸ್, ಹಾಗಾಗಿ ಅವಳಿಗೆ ಗೊತ್ತಿರಲ್ಲ ನಾನು ಏನು ಮಾಡ್ತೀನಿ ಅಂತ. ಬನ್ನಿ ಫ್ರೆಂಡ್ಸ್, ಕ್ಲೀನಾಗಿ ಮಿಕ್ಸ್ ಮಾಡೋಣ. ಸ್ಟವ್ನ ಸ್ವಲ್ಪ ಫ್ರೆಂಡ್ಸ್, ಇದಕ್ಕೆ ಲೆಮನ್ ಏನು ಹಾಕಬೇಡಿ. ಯಾಕೆ ಅಂದರೆ ಟೊಮೊಟೊನೇ ಹಾಕಿರ್ತೀರಲ್ಲ, ಇದು ಲೆಮನ್ ಹಾಕಿದ್ರೆ ಏನಾಗುತ್ತೆ, ಚಿತ್ರಾನ್ನ ಥರ ಆಗುತ್ತೆ. ತರಕಾರಿ ಜಾಸ್ತಿನೇ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ನಾವು ಮನೇಲಿ ಮಾಡೋದಲ್ವಾ ಫ್ರೆಂಡ್ಸ್. ಅಲ್ಲಿ ನೋಡಿ ನಾವು ಫ್ರೈಡ್ ರೈಸ್ ತಿನ್ನೋಕೋದ್ರಲ್ಲಿ ತರಕಾರಿ ಜಾಸ್ತಿನೇ ಕಾಣಿಸಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಫ್ರೈಡ್ ರೈಸು ರೆಡಿ ಆಯಿತು. ಈಗ ಉಪ್ಪು ಸಪ್ಪೆ ನೋಡೋಣ. ಇದಾದಮೇಲೆ ಏನು ಹಾಕಬೇಕು ಅಂತ ನಿಮಗೆ ಹೇಳ್ತೀನಿ ಬನ್ನಿ. ತರಕಾರಿನ ಯಾವಾಗಲೂ ಫ್ರೆಂಡ್ಸ್ ನಾವು ಪೂರ್ತಿ ಬೇಯಿಸ್ಕೋಬಾರ್ದು ಫ್ರೆಂಡ್ಸ್. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಏನಂದರೆ ಫ್ರೆಂಡ್ಸ್, ನಾನೇ ತರಕಾರಿ ಎಲ್ಲ ಇತ್ತಲ್ಲ ಅಂತ ಜಾಸ್ತಿ ಆಗ್ತದೆ. ಈ ಟೈಮಲ್ಲಿ ಉಪ್ಪು ಸಪ್ಪೆ ನೋಡೋಣ ಬನ್ನಿ. ಚೂರು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಟೇಸ್ಟೂ ತುಂಬ ಚೆನ್ನಾಗಿದೆ. ಆದರೆ ಉಪ್ಪನ್ನ ಸ್ವಲ್ಪನೇ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ಮಿಕ್ಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೀವು ಯಾವುದೇ ಅಡುಗೆಗಾದರೂ ಅಷ್ಟೇ ಉಪ್ಪನ್ನ ಕಮ್ಮಿ ಹಾಕೊಳ್ಳಿ, ಬೇಕಿದ್ರೆ ಮತ್ತೆ ಹಾಕ್ಬೋದು. ಮೆಣಸಿಕಾಯಿ 2 ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಯಾವಾಗಾದರೂ ಈ ಥರ ರೈಸ್ ಇದ್ದರೆ ಆರಾಮಾಗಿ ಮಾಡ್ಕೊಬೋದು ಫ್ರೆಂಡ್ಸ್, ಈಸಿಯಾಗಿ ಮಾಡೋ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಮಗೆ ಹೋಟ್ಲಲ್ಲಿ ತಿಂದು ಬಂದರೆ ಬೇಗ ಹೊಟ್ಟೆ ಹಸಿಯುತ್ತೆ. ನಮಗೆ ಇಲ್ಲಿ ಆ ಥರ ಅಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಫ್ರೆಂಡ್ಸ್ ಬೆಳಗ್ಗೆಗೆ ಏನೂ ಆಗೋಲ್ಲ. ಇಷ್ಟೊಂದು ನಮ್ಮ ಮನೇಲಿ ಖಾಲಿ ಆಗೋಲ್ಲ. ನಾನು ಎಲ್ಲನೂ ಮಾಡಿಬಿಟ್ಟೆ ಫ್ರೆಂಡ್ಸ್. ಸ್ವಲ್ಪ ರೈಸ್, ಇನ್ನೇನು ದೋಸೆ, ಇಡ್ಲಿ, ನೆನ್ನೆ ಎಲ್ಲ ಇಡ್ಲಿ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿ ಬಿಸಿ ಫ್ರೈಡ್ ರೈಸು ರೆಡಿ ಆಯಿತು. ಈಗ ಇದನ್ನು ತೆಗೆದು ಪಕ್ಕಕ್ಕೆ. ಅದಾದಮೇಲೆ ಫ್ರೆಂಡ್ಸ್, ಇನ್ನೊಂದು ಕಡಲೆಕಾಯಿ ನೆನೆಸಿದ್ವಲ್ಲ, ಅದನ್ನು ಬೇಯಿಸೋಣ ಬನ್ನಿ. ಅಲ್ಲ, ಅದನ್ನು ಒಗ್ಗರಣೆಗೆ ಹಾಕೋಣ, ಬೇಯಿಸೋಣ ಅಂತ ಇದ್ದೀನಿ ಫ್ರೆಂಡ್ಸ್. ನೋಡಿ ಈಗ ನೈಟ್ಗೆ. ಇನ್ನು ಫ್ರೆಂಡ್ಸ್, ಕಡಲೆಕಾಳನ್ನ ಬೆಳಗ್ಗೆ ನೆನೆಸಲು ಇಷ್ಟೂ ಇವಾಗ ಒಗ್ಗರಣೆ ಮಾಡಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಮಾಡ್ತೀನಿ. ಸ್ವಲ್ಪ ಬೆಳಗ್ಗೆಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಕ್ಕಿದ್ದೀನಿ. ಅದು ನೀರು ಸೀಲಿ ತಡೀರಿ ಫ್ರೆಂಡ್ಸ್ ಬಾಣಲಿನಲ್ಲಿ. ಯಾವಾಗಲೂ ಫ್ರೆಂಡ್ಸ್ ನೀವು ಕಡಲೆಕಾಳು ಒಗ್ಗರಣೆಗೆ ಹಾಕಬೇಕಾದ್ರೆ ಆಯಿಲ್ನ ಸ್ವಲ್ಪ ಕಮ್ಮಿನೇ ಹಾಕಿ. ಫ್ರೆಂಡ್ಸ್, ಫ್ರೈಡ್ ರೈಸು ಘಮ ಘಮ ಅಂತ ಇದೆ. ಇದೆಲ್ಲ ಈಗ ಇನ್ನೂ ನನ್ನ ಮಗಳು ಬಂದು ನೋಡಿದಾಗಲೇ ನಮಗೆ ಖುಷಿ ಆಗೋದು. ಮನೇಲಿ ನಾವು ಏನೇ ಮಾಡಿದ್ರು ಎಲ್ಲರೂ ಖುಷಿ ಪಡಬೇಕಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಣ್ಣೆನ ಹಾಕ್ತಾಯಿದ್ದೀನಿ, ಸಾಕು.
ಇನ್ನು ಫ್ರೆಂಡ್ಸ್ ಇವಾಗ ತರಕಾರಿ ತಗೊಂಡು ಬರೋಕ್ಕೆ ಹೋಗಿದ್ನಲ್ಲ, ಈ ವರ್ಷ ಏನು ನಾವು ಹಪ್ಪಳ ಮಾಡಲಿಲ್ಲ. ನೋಡಿ ಫ್ರೆಂಡ್ಸ್, ಹಪ್ಪಳ ತಂದಿದ್ದೀನಿ 2 ಪ್ಯಾಕೆಟ್. ಒಂದೆರಡು ಹಪ್ಪಳನೂ ಎಣ್ಣೆಗೆ ಹಾಕ್ತೀನಿ. ಮಜ್ಜಿಗೆ ಮೆಣಸಿನ್ಕಾಯಿ ಹಾಕಬೇಕು, ನೋಡೋಣ. ಇನ್ನು ಫ್ರೆಂಡ್ಸ್, ಬೆಳಗ್ಗೆಗೆ ಏನು ನಾಷ್ಟ ಮಾಡೋದು ಅಂತ ತರಕಾರಿ ಎಲ್ಲನೂ ಕಟ್ ಮಾಡಿಡಬೇಕು. ನಾಳೆ ಸೇಮಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟು ಮಾಡಿದೆ ಫ್ರೆಂಡ್ಸ್, ನಮ್ಮನೇಲಿ ಯಾರೂ ತಿನ್ನಲ್ಲ. ಸ್ವಲ್ಪನಾರ ಮಾಡೋಣ ಅಂದರೆ ಯಾರು ತಿನ್ನಲ್ಲ ಫ್ರೆಂಡ್ಸ್. ನೀವು ಬೇಕಾದರೆ ಶುಂಠಿನ ಹಾಕೋಬೋದು ಫ್ರೈಡ್ ರೈಸ್ಗೆ. ನಾನೇ ಹಾಕಿಲ್ಲ ಫ್ರೆಂಡ್ಸ್, ಅದ್ರದ್ದೆಲ್ಲ ಸ್ಮೆಲ್ಲು ಏನಕ್ಕೆ ಅಂತ. ನೋಡಿ ಫ್ರೆಂಡ್ಸ್, ಕಾಳು ಒಗ್ಗರಣೆ ಹಾಕ್ತೀನಿ. ಎಣ್ಣೆ ಸ್ವಲ್ಪನೇ ಇರಲಿ ಅಲ್ವಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಗ್ಗರಣೆ ಬೇಯ್ತಲ್ಲ. ನೋಡಿ, ಕಾಳು ನಿಮ್ಗೆ ಎಷ್ಟು ಬೇಕಷ್ಟು ಫ್ರೆಂಡ್ಸ್. ನಾನು ಎಲ್ಲನೂ ಒಗ್ಗರಣೆ ಮಾಡಲ್ಲ. ಈಗ ಎಷ್ಟು ತಿಂತೀವಿ ಅಷ್ಟೇ ಒಗ್ಗರಣೆ ಮಾಡೋದು ಫ್ರೆಂಡ್ಸ್. ಸುಮ್ಮನೆ ಎಲ್ಲ ವೇಸ್ಟ್ ಆಗುತ್ತಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟೇ. ಇನ್ನಿಷ್ಟನ್ನು ನಾನು ಬೆಳಗ್ಗೆಗೆ ಒಗ್ಗರಣೆ ಹಾಕೋಕ್ಕೆ ಎತ್ತಿಕ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಳೇನು ಬಿಸಿ ಮಾಡೋ ಹಾಗಿಲ್ಲ. ನೋಡಿ, ಎಣ್ಣೆ ನಾನು ಎಷ್ಟು ಹಾಕಿದೆ ಅಷ್ಟೇ ಕರೆಕ್ಟಾಗಿ ಅಂಟ್ಕೊಂಡಿದೆ. ಈಗ ಫ್ರೆಂಡ್ಸ್ ಲಾಸ್ಟಲ್ಲಿ ಇನ್ನು ಫ್ರೆಂಡ್ಸ್, ನಾನು ಎಲ್ಲ ಅಡುಗೆಗೂ ಕಾಯಿ ಯೂಸ್ ಮಾಡೋದು ನಿಮಗೆಲ್ಲ ಗೊತ್ತು. ಈಗ ಫ್ರೆಂಡ್ಸ್ ನೋಡಿ, ದೇವಸ್ಥಾನದ ರೀತಿ ಕಡಲೆಕಾಳು ರೆಡಿ ಆಯಿತು. ನೋಡಿದ್ರೆ ಫ್ರೆಂಡ್ಸ್, ಇನ್ನು ಲಾಸ್ಟಲ್ಲಿ ಒಂದೇ ಒಂದು ಸೇರಿಸ್ಬೇಕು. ಅದನ್ನು ನಿಮ್ಮ ಮುಂದೆನೇ ಹಾಕ್ಕೊಡ್ತೀನಿ. ಅದೇನಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು. ಇನ್ನೇನಿಲ್ಲ ಫ್ರೆಂಡ್ಸ್, ಎಲ್ಲ ಆಗಿದೆ. ಒಂದು 2 ಪಾತ್ರೆ ಇದೆ, ಅದನ್ನು ಬೆಳಕೊಂಡ್ರೆ ಕೆಲಸ ಆಯಿತು. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಆಗೋಯ್ತು ಕಡಲೆಕಾಳು. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ನಿಮ್ಗೆ ಎಷ್ಟು ಬೇಕು ತಿನ್ನೋಕೆ ಅಷ್ಟೇ ಮಾಡ್ಕೊಳ್ಳಿ, ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್. ನೈಟಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಕಡಲೆಕಾಳು ರೆಡಿ ಆಯಿತು. ಬನ್ನಿ ಅದನ್ನು ಒಂದು ಸೈಡ್ಗೆ ಎತ್ತಿಕ್ಕಣ. ಇನ್ನು ಈಗ ಫ್ರೆಂಡ್ಸ್ ಈ ಬಾಣಲಿ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರ. ನಾನು ಬೆಂಗಳೂರಿಗೆ ಬಂದಾಗ ಸ್ಟಾರ್ಟಿಂಗು ಇದನ್ನು ತಗೊಂಡಿದ್ದು. ಬನ್ನಿ ಎಣ್ಣೆ ಕಾಯಕ್ಕೆ ಬಿಡೋಣ ಫ್ರೆಂಡ್ಸ್. ನೋಡಿ, ನಾನೀಗ ಈ ಥರ ಡಬ್ಬಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕೋಣ, ಹಪ್ಪಳ ಎಣ್ಣೆಗೆ ಹಾಕೋಕ್ಕೆ. ಸಾಕು ಫ್ರೆಂಡ್ಸ್ ಎಣ್ಣೆ ಹಪ್ಪಳ ಹಾಕಿ. ಯಾಕೋತ ಈ ಡಬ್ಬಿ ಆದರೆ ಕ್ಲೀನಾಗಿ ತೊಳ್ಕೊಬೋದು ಅಂದ್ಬಿಟ್ಟು ಇದಕ್ಕೆ ಬಿಟ್ಟಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಆ ಮುಚ್ಚಳ ಇಬ್ರಿಗೂ ತೆಗಿಯೋಕ್ಕಾಗಲಿಲ್ಲ. ಬನ್ನಿ ಎಣ್ಣೆ ಕಾಯಲಿ ಫ್ರೆಂಡ್ಸ್. ಬನ್ನಿ ಎಣ್ಣೆ ಕಾಯ್ತು, ಹಪ್ಪಳ ಎಣ್ಣೆಗೆ ಹಾಕೋಣ. ಇನ್ನು ಫ್ರೆಂಡ್ಸ್, ಸೌತೆಕಾಯಿ ಮುಗ್ದೋಗಿತ್ತು, ಸೌತೆಕಾಯಿ ತರೋಣ ಅಂದ್ಕೊಂಡೆ. ಇನ್ನು ಬೆಳಗ್ಗೆಗೆ ಫ್ರೆಂಡ್ಸ್ ನಾನು 6 ಗಂಟೆಗೆ ಹೋಗೋದು. ಅಷ್ಟರಲ್ಲಿ ಅವ್ರ ಅಂಗಡಿ ಓಪನ್ ಇರಲ್ಲ. ಹಂಗಾಗಿ ಇವತ್ತು ಸೌತೆಕಾಯಿ ತರೋಕ್ಕಾಗಲಿಲ್ಲ ಫ್ರೆಂಡ್ಸ್. ನನ್ನ ಮಗಳು ಏನಾರ ಹೇಳಿದ್ರೇ ಅವಳು ಬರುವಾಗ ತರೋದು. ಏನು ಬೇಕು ಅದು ಇದು ತರಲ್ಲ ಫ್ರೆಂಡ್ಸ್. ಬನ್ನಿ ಹಪ್ಪಳ ಎಣ್ಣೆಗೆ ಹಾಕೋಣ. ಸ್ವಲ್ಪನೇ ಹಪ್ಪಳ ಎಣ್ಣೆಗೆ ಹಾಕ್ತೀನಿ ಫ್ರೆಂಡ್ಸ್, ಜಾಸ್ತಿ ಹಾಕಲ್ಲ. ಬೆಳಗ್ಗೆಗೆಲ್ಲ ಯಾರು ತಿನ್ನಲ್ವಲ್ಲ, ಈಗ ಎಷ್ಟು ಬೇಕು ಅಷ್ಟು ಹಾಕ್ತೀನಿ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ ಎಷ್ಟು ಹಾಕ್ತೀನಿ ಅಂತ. ಇನ್ನು ಹಂಗಾಗಿ ಫ್ರೆಂಡ್ಸ್, ಅಂಗಡೀಲಿ ನಾನು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಬೀಟ್ರೋಟ್ ಖಾಲಿ ಆಗಿತ್ತಲ್ಲ, ಅರ್ಧ kg ಬೀಟ್ರೋಟು ಇಷ್ಟೇ ತಂದಿದ್ದು ಫ್ರೆಂಡ್ಸ್. ಇನ್ನೇನು ಜಾಸ್ತಿ ತರಲಿಲ್ಲ. ಇದು ಫ್ರೆಂಡ್ಸ್ ಅಂಗಡಿ ಹಪ್ಪಳ. ಈ ವರ್ಷ ನಾನು ಹಪ್ಪಳನೇ ಮಾಡಲಿಲ್ಲ ಫ್ರೆಂಡ್ಸ್. ಒಂದು 100 ಆದರೂ ಹಪ್ಪಳ ಮಾಡೋಣ ಅಂದ್ಕೊಂಡೆ. ಬಿಸಿಲು ತುಂಬ ಚೆನ್ನಾಗಿತ್ತು, ಆದರೆ ಆಗಲಿಲ್ಲ ಫ್ರೆಂಡ್ಸ್. ಒಂದು ವರ್ಷವೂ ನಾನು ಮಿಸ್ ಮಾಡ್ದಂಗೆ ಹಪ್ಪಳ ಮಾಡ್ಕೊತಾ ಇದ್ದೆ. ಏನು ಮಾಡೋದು ಫ್ರೆಂಡ್ಸ್, ಎಲ್ಲನೂ ಒಂದೇ ಥರ ಇರಲ್ವಲ್ಲ ಈ ವರ್ಷ. ಈಗಲೂ ಅಕ್ಕಿ ಬಿಡಿಸ್ಕೊಬಂದಿಲ್ಲ ಫ್ರೆಂಡ್ಸ್. ಅಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಕ್ಕಿ ಹಿಟ್ಟು ಖಾಲಿ ಆಗಿದೆ ಮನೇಲಿ, ತಂದು ಮಾಡಿಸ್ಬೇಕು. ಆಮೇಲೆ ಇನ್ನು ಜೋಳನೂ ತರಿಸ್ಕೊಂಡಿದ್ದೀನಿ. ಅದು ಸಣ್ಣ ಜೋಳ ಬರುತ್ತಲ್ಲ ಫ್ರೆಂಡ್ಸ್, ಹುಬ್ಳಿ ಧಾರವಾಡದ ಕಡೆ, ಅದು ತುಂಬಾ ಹೆಲ್ತ್ಗೆ ಒಳ್ಳೆಯದಲ್ವಾ, ತಂದಿದ್ದೀನಿ. ಅದನ್ನು ಇನ್ನೂ ಬಿಡಿಸ್ಕೊಂಡಿಲ್ಲ. ನಾವು ಬೇಗ ಎದ್ದೇಳ್ತೀವಿ ಫ್ರೆಂಡ್ಸ್. ಮತ್ತು ಸೆಕೆಂಡ್ ಶಿಫ್ಟ್ ಇದ್ದರೆ ಒಂದೊಂದು ದಿವಸ 10 ಗಂಟೆ ತನಕ ಮಲ್ಕೋತೀನಿ ನಾನು. ನೋಡೋಲ್ಲ ಫ್ರೆಂಡ್ಸ್, 2 ಆಯಿತು. ಇನ್ನೊಂದು ಹಾಕ್ತೀನಿ, 4 ಹಪ್ಪಳ ಹಾಕೋದು. ನೋಡಿ ಫ್ರೆಂಡ್ಸ್, ಏನೇ ಆದರೂ ಫ್ರೆಂಡ್ಸ್ ನಾವು ಮನೇಲಿ ಮಾಡಿರೋ ಥರ ಹಪ್ಪಳ ಇರಲ್ಲ. ಆದರೆ ಇದೊಂದು ರೀತಿಲಿ ಒಂದು ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್. ಅಕ್ಕಿ ಹಪ್ಪಳ ಏನು ಮೋಸ ಇಲ್ಲ, ಆರಾಮಾಗಿ ಚೆನ್ನಾಗಿರುತ್ತೆ, ತಿನ್ಬೋದು. ನೋಡಿ ಈ ಥರ ಇರುತ್ತೆ. ಏನೇನೋ ಹಾಕಿದ್ದಾರೆ ನನಗೆ ಗೊತ್ತಾಗಲ್ಲ. ನೋಡಿದ್ರೆ ಫ್ರೆಂಡ್ಸ್, ಇಷ್ಟೇ ಹಪ್ಪಳ ಫ್ರೆಂಡ್ಸ್. ನಾನು 4 ಹಾಕೋದು ನಿಮ್ಗೆ ಹೇಳಿದ್ದೀನಿ.
ಫ್ರೆಂಡ್ಸ್ ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಹಪ್ಪಳ ತುಂಬಾ ಚೆನ್ನಾಗಿದೆ. 4 ಹಾಕಿದ್ದೀನಿ ಫ್ರೆಂಡ್ಸ್. ಇನ್ನು ಲಾಸ್ಟಾಗಿ ನಿಮಗೆ ತೋರಿಸಿದ್ದೀನಿ ಎಷ್ಟು ಔಷಧ. ಸ್ವಲ್ಪ 1-2 ಮಜ್ಜಿಗೆ ಮೆಣಸಿಕಾಯಿನ ಹಾಕೊಳ್ಳೋಣ. ಹೆಂಗೂ ಎಣ್ಣೆ ಕಾಯಿಸಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ಮಜ್ಜಿಗೆ ಮೆಣಸಿಕಾಯಿ ನೋಡಿದ್ರಲ್ಲ ಫ್ರೆಂಡ್ಸ್. ಇದೇ ಹೆಂಗೂ ಎಣ್ಣೆ ಕಾಯ್ದಿತ್ತಲ್ಲ, ಇನ್ನು ಅದಕ್ಕೆ ಬೇರೆ ಯಾಕೆ ಕಾಯಕ್ಕಿಡೋದು, ಹಾಕಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಮಜ್ಜಿಗೆ ಮೆಣಸಿಕಾಯಿ ಒಂದು ಅರ್ಧ ಕೆ ಜಿ ಮಾಡಿದೆ, ಅದೇ ಚೆನ್ನಾಗಿದೆ. ಇನ್ನೂ ಒಂದು ಅರ್ಧ ಕೆ ಜಿ ತಂದು ಮಾಡ್ಕೋಬೇಕು ಫ್ರೆಂಡ್ಸ್, ಬಿಸಿಲಲ್ಲಿ ಒಣಗಿಸ್ಬೇಕಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಸ್ಟವ್ನ ಆಫ್ ಮಾಡಿದ್ರೆ ಅದರೊಳಗಡೆ ಅದು ಬೇಯ್ಕೊಳ್ಳುತ್ತೆ. ಕಾಯ್ದಿರುತ್ತಲ್ಲ ಎಣ್ಣೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಇವತ್ತು ನಮ್ಮ ಮನೇಲಿ ಅಡುಗೆ. ರೈಸು ಮಧ್ಯಾಹ್ನದ ಇತ್ತಲ್ಲ ಅಂತ ಮಾಡಿದ್ದೀನಿ ಫ್ರೆಂಡ್ಸ್. ಮಾಮೂಲಿ ತಿನ್ನಬೇಕಲ್ಲ ನಾವು, ನೀವೆಲ್ಲ ಮಾಡೋದು ಕಷ್ಟಪಡೋದು ಹೊಟ್ಟೆ ಪಾಡಿಗಲ್ವ, ಏನಾದರೂ ಒಂದು ತಿನ್ನೋಕ್ಕೆ ರುಚಿಯಾಗಿರಲಿ ಅಂತ ಅಷ್ಟೇ ಫ್ರೆಂಡ್ಸ್. ಹಂಗೇನು ಡೈಲಿ ವೆರೈಟಿ ಮಾಡಲ್ಲ. ಇವತ್ತಿನ್ನೇನು ಸಾಂಬಾರು ಸ್ವಲ್ಪ ಐತೆ ಫ್ರೆಂಡ್ಸ್, ಬೇಯಿಸಿ ಇಟ್ಟಿದ್ದೀನಿ. 2 ಡೇಸ್ ಆಯಿತು. ನಾನು ಯಾವುದು ಸಾಂಬಾರು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. 2 ದಿವಸ ಆಯಿತು ಬೇಯಿಸಿ ಇಟ್ಟಿದ್ದೀನಿ. ಇನ್ನು ನಾಳೆಗೆ ನಾನೇ ಊಟ ಮಾಡ್ತೀನಿ, ನಾನು ತಗೊಂಡು ಹೋಗ್ತೀನಲ್ಲ. ಇನ್ನು ಅವಳೇನು ಮಾಡ್ತಾಳೆ, 2 ದಿನ ಆದರೆ ಸಾಂಬಾರು ಯಾರು ಊಟ ಮಾಡೋರು ಅಂತ ಕೇಳೋದು ಇಲ್ಲ, ಮೊಸರು ಮಜ್ಜಿಗೆ ಹಾಕ್ಕೊಂಡು ತಿಂದ್ಬಿಡ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಜ್ಜಿಗೆ ಮೆಣಸಿಕಾಯಿ ಕ್ಲಿಯರ್ ಆಯಿತು. ಬನ್ನಿ ಪ್ಲೇಟ್ಗೆ ಎತ್ಕೊಳ್ಳೋಣ. ಅದು ಘಾಟಲ್ಲ ಫ್ರೆಂಡ್ಸ್ ಮೆಣಸಿನ್ಕಾಯಿ. ಇನ್ನು ಫ್ರೆಂಡ್ಸ್ ಉಪ್ಪಿನಕಾಯಿ ಎಲ್ಲ ಖಾಲಿ ಆಯಿತು, ಯಾವುದು ಉಪ್ಪಿನಕಾಯಿ ಇಲ್ಲ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಇನ್ನೂ ಮಾಡಿಲ್ಲ. ನೋಡಿದ್ರಾ ಫ್ರೆಂಡ್ಸ್, ಮಜ್ಜಿಗೆ ಮೆಣಸಿಕಾಯಿ ಈ ಥರ ಗೋಲ್ಡನ್ ಕಲರ್ ಬರೋಂಗೆ ಉರಿಬೇಕು ನಾವು, ಆಗ ಫ್ರೆಂಡ್ಸ್ ಅದು ಖಾರ ಹೋಗುತ್ತೆ. ಈಗ ಇದೇ ಎಣ್ಣೆ ಕಾಯ್ದಿತ್ತಲ್ಲ, ಬನ್ನಿ ತೋರಿಸ್ತೀನಿ. ಫುಲ್ಲು ಈ ಥರ ಎಣ್ಣೆನ ಕ್ಲೀನಾಗಿ ಸೋರಿಸ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಸಣ್ಣದಾಗಿ ಕುಳ್ಳಕ್ಕೆ ಬರುತ್ತೆ ಮೆಣಸಿಕಾಯಿ, ಅದನ್ನು ಮಜ್ಜಿಗೆ ಮೆಣಸಿಕಾಯಿ ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ಮಾಡೋದಾದರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಜ್ಜಿಗೆ ಮೆಣಸಿಕಾಯಿ 6 ಎಣ್ಣೆಗೆ ಹಾಕಿದ್ದೀನಿ. ಇನ್ನು ಅದರಲ್ಲಿ ಎಣ್ಣೆ ಇದೆ, ಬನ್ನಿ ಸೋರ್ಸೋಣ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಅದು ಅದರಲ್ಲಿ ಸ್ವಲ್ಪ ನೀರಿರುತ್ತಲ್ಲ. ಬಂದೆ ಬಂದಳು ಅಲ್ಲಿಂದಲೇ ಕೂತ್ಕೊಂಡು ಬಂದೆ. ನೋಡಿ ಫ್ರೆಂಡ್ಸ್, ಇದು ಮಜ್ಜಿಗೆ ಮೆಣಸಿನ್ಕಾಯಿ, ಇದು ಹಪ್ಪಳ. ಬಂದೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತು ನಮ್ಮನೆ ಊಟ. ಇದೇ ಏನಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದುವರೆಗೂ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡೋಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಓಕೆ ಫ್ರೆಂಡ್ಸ್, ಬಾಯ್.